ನಾನು ದೇವ್ರು ನಂಬ್ತೀನಿ ಅಂದ್ರೆ ಇದು ಕೂಡ ನಂಬ್ತೀನಿ. ಅದೇನಪ್ಪ ಅಂದ್ರೆ ಮಾಟ ಮಂತ್ರ ಮಾಡೋದು. ಮಾಡ್ಕೊಂಡ್ಮೇಲೆ ಫಸ್ಟ್ ಹೇಳ್ಬಿಡ್ತೀನಿ, ನಿಮಗೇನಾದ್ರೂ ಆ ವಿಷಯ ಗೊತ್ತಾದ್ಮೇಲೆ ಇವ್ರಿ ಅಂತ ನಿಮ್ಗೆ ತಿಳಿದ್ಮೇಲೆ ಆತರ ಮಾಡಿದಾಗ ಏನಾಗುತ್ತೆ, ಅದು ನಮ್ಮ ಪಾಪ ನಮ್ಗೆ ಸುತ್ಕೊಳ್ಳುತ್ತೆ. ಅದು ಬೈದ ತಕ್ಷಣ ಅವ್ರಿಗೆ ಯಾವ್ದು ಕೆಟ್ಟದಾಗುತ್ತೆ ಅಂತಲ್ಲ, ಸುಮ್ನೆ ನಮ್ಮ ಬಾಯಿ ಚಟಕ್ ಬೈದಂಗ ಅಷ್ಟೇ. ಭಕ್ತಿಯಿಂದ ಈ ಎಲೆ ಇಟ್ಟು ದೇವ್ರ ಪೂಜೆ ಅವಾಗ ಅವ್ರಿಗೆ ಏನಾಗತ್ತೆ ಅಂದ್ರೆ ಅವ್ರು ಮಾಡಿರೋದು ಅವ್ರಿಗೆ ಉಲ್ಟಾ ಆಗತ್ತೆ ಅಂತ ಹೇಳಿದ್ದು ಎಲ್ಲೋ ಎಷ್ಟೋ ವರ್ಷಗಳಿಂದ ಕೇಳಿರೋ ಮಾತು. ಅದೇನೋ ಹೇಳ್ತಾರಲ್ಲ, ನಮ್ ಕಾಲ್ ಮೇಲೆ ನಾವೇ ಕಲ್ಲು ಹಾಕೊಳ್ಳೋ ರೀತಿ. ಅದಕ್ಕೆ ಹೇಳ್ತಾ ಇದೀನಿ, ಈ ಎಲೆ ಒಂದ್ ಸಾಕು, ನಮ್ಗೆ ಏನ್ ಬೇಕು, ಪರಿಹಾರ ಬೇಕು. ನಮಸ್ಕಾರ, ವೆಲ್ಕಮ್ ಟು ತುಳಜಾ ವ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ರ ಚೆನ್ನಾಗಿದ್ರ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಂತ ಆಲ್ರೆಡಿ ತಮಿಳ್ ನೋಡಿ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಹೌದು, ತುಂಬಾನೇ ಉಪಯುಕ್ತವಾದ ಮಾಹಿತಿ ಇದು. ಯಾರನ್ನು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ಮನೆಗೆ ತೊಂದರೆ ಅನ್ಸಿದ್ರೆ ಖಂಡಿತ ಈ ವಿಡಿಯೋನ ಪೂರ್ತಿ ನೋಡಿ, ನಿಮ್ಗೆ ತುಂಬಾನೇ ಅನುಕೂಲ ಆಗುತ್ತೆ. ನಿಮ್ಗೆ ಇದರಲ್ಲಿ ಆಸಕ್ತಿ ಇಲ್ಲ, ಇದು ಯಾವುದು ನಾವು ನಂಬಲ್ಲ ಅನ್ನೋರು ದಯವಿಟ್ಟು ನೋಡಕ್ಕೆ ಹೋಗ್ಬೇಡಿ. ನೋಡ್ಬಿಟ್ಟು ಮನಸ್ಸು ಹಾಳು ಮಾಡ್ಕೊಳ್ಳೋದಕ್ಕಿಂತ ನೋಡದೇ ಇರೋದೇ ಒಳ್ಳೇದು. ಇದರಲ್ಲಿ ಹೌದು ನಾವು ನಂಬ್ತೀವಿ ಇಂಥದ್ದೆಲ್ಲ ಅಂತ ಅನ್ನೋರು ವಿಡಿಯೋ ನೋಡಿ ಅಷ್ಟೇ. ಇದರಲ್ಲಿ ಏನಪ್ಪ ಅಂತಂದ್ರೆ ನಿಮ್ಮನ್ನ ಹೆದರಿಸಿ ಅಥವಾ ಇದನ್ನ ಹಂಗೆ ಹಿಂಗೆ ಅಂತ ಆ ಥರದ್ದೇನಿರಲ್ಲ. ಅದು ನಮ್ಮ ಅಭಿಪ್ರಾಯ, ನಮ್ಮ ಅನಿಸಿಕೆ. ಹಂಗೆ ನಾವು ಪೂಜೆ ಮಾಡೋ ದೇವ್ರನ್ನ ನಂಬಿರೋದಕ್ಕಾಗಿ ಅಥವಾ ನಾವೇನ್ ನಂಬ್ತೀವೋ ಅದು ನಮ್ಗೆ ಮಾಡ್ಬೋದು ಅಷ್ಟೇ. ಆಯ್ತಾ, ಯಾರಿಗೂ ಒತ್ತಾಯ ಇರೋದಿಲ್ಲ. ಯಾಕಂದ್ರೆ ನಮ್ಗೆ ಹಿರಿಯರು ಏನ್ ಹೇಳ್ಕೊಟ್ಟಿರ್ತಾರೋ ಮತ್ತೆ ನಮ್ಮ ಮನೆಯಲ್ಲಿ ನಮ್ಗೆ ಪೂಜೆಗಳನ್ನ ಯಾವ ರೀತಿ ಹೇಳ್ಕೊಟ್ಟಿರ್ತಾರೋ ಅದರಿಂದ ನಾವೇನು ಒಳ್ಳೆ ಫಲನ ಕಂಡಿರ್ತೀವೋ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಅಷ್ಟೇ. ಬೇರೆ ಯಾರಿಗೂ ಕೆಟ್ಟದಾಗೋದು, ಇನ್ನೊಬ್ರಿಗೆ ಕೆಟ್ಟದಾಗ್ಲಿ ಅಂತ ಬಯಸೋದು ಆ ಥರದ್ದು ಯಾವುದೂ ಇರೋದಿಲ್ಲ. ಯಾಕಂದ್ರೆ ಆ ಥರ ನಾನು ಬಯಸೋದು ಇಲ್ಲಿ, ನೀವು ಕೂಡ ಬಯಸಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಾವು ಯಾರಿಗೆ ಕೆಟ್ಟದಾಗ್ಲಿ ಅಂತೀವಿ ನೋಡಿ, ಅವ್ರಿಗೆ ಆಗೋಕ್ಕಿಂತ ಮುಂಚೆ ಕೆಟ್ಟದ್ದು ನಮಗೆ ಆಗ್ಬಿಡುತ್ತೆ. ಹಾಗಾಗಿ ಇನ್ನೊಬ್ರಿಗೆ ಕೆಟ್ಟದಾಗ್ಲಿ ಅನ್ನೋದಕ್ಕಿಂತ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸಿದ್ರೆ ಭಗವಂತ ಆದಷ್ಟು ಬೇಗ ನಮಗೆ ಒಳ್ಳೇದು ಮಾಡ್ತಾನೆ. ಓಕೆ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ಇವಾಗ ನಮ್ಗೆ ಎಷ್ಟೇ ಅವ್ರು ಕೆಟ್ಟದ್ದು ಮಾಡಿದಾರಲ್ಲ, ಅವ್ರಿಗೆ ನಾವು ಮನಸ್ಸಿಂದಾನೇ ಹೇಳೋಣ ಒಳ್ಳೇದೇ ಆಗಲಿ ಅಲ್ವಾ. ಭಗವಂತನಿಗೆ ಗೊತ್ತು ನಾವು ಒಳ್ಳೇದಾಗ್ಲಿ ಅಂದ ತಕ್ಷಣ ಅದಾಗೋ ಮಾತಲ್ಲ. ಯಾಕಂದ್ರೆ ಕೆಟ್ಟವ್ರಿಗೆ ನಾವು ಒಳ್ಳೇದಾಗ್ಲಿ ಅಂದ್ರೆ ಅದು ಆಗಲ್ಲ. ಅವನಿಗೆ ಗೊತ್ತು ಅವ್ರು ಕೆಟ್ಟವರು ಅಂತ, ಅವ್ರಿಗೇನು ಶಿಕ್ಷೆ ಕೊಡ್ಬೇಕೋ ಕೊಡ್ತಾನೆ. ಹಾಗಾಗಿ ನಾವೇನ್ ಮಾಡ್ಬೇಕು, ನಮ್ಮ ಕರ್ತವ್ಯನ ನಾವು ಮಾಡ್ಬೇಕು. ನಾವು ದೇವ್ರನ್ನ ನಾವು ಹೆಂಗ್ ನಂಬ್ತೀವೋ ಎಲ್ಲವನ್ನು ನಾವು ಅದೇ ತರ ನಂಬ್ಕೊಂಡು ಹೋಗ್ಬೇಕು ಅಷ್ಟೇ. ಅದು ಅವ್ರವ್ರ ಅನಿಸಿಕೆ, ನಂಬೋದು ಬಿಡೋದು. ಕೆಲವೊಬ್ರು ದೇವ್ರಿಗೆ ನಂಬಲ್ಲ, ಇಂಥದ್ದು ಬಿಟ್ಟಾಕಿ ದೇವ್ರನ್ನೇ ನಂಬಲ್ಲ. ಹಾಗಾಗಿ ನಾನು ದೇವ್ರು ನಂಬ್ತೀನಿ ಅಂದ್ರೆ ಇದು ಕೂಡ ನಂಬ್ತೀನಿ. ಅದೇನಪ್ಪ ಅಂದ್ರೆ ಮಾಟ ಮಂತ್ರ ಮಾಡೋದು. ಹೌದು, ಮಾಡ್ತಾರೆ, ಇಲ್ಲ ಅಂತಲ್ಲ, ಮಾಡೇ ಮಾಡ್ತಾರೆ. ನಂಬೋರು ನಂಬ್ತಾರೆ, ನಮ್ದೇರೋರಿಲ್ಲ. ನಂಬೋರಿಗೆ ಮಾತ್ರ, ನಮ್ದೇರೋರಿಗೆ ಈ ವಿಡಿಯೋ ಬೇಡ ಅಷ್ಟೇ. ನಾವು ಇವಾಗ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಿಮಗೆ, ಒಂದು ವಿಡಿಯೋದಲ್ಲಿ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಮಾಟ ಮಂತ್ರ ಮಾಡಿದ್ದನ್ನ ನಾವು ಹೇಗೆ ಗುರ್ತಿಸ್ಕೋಬಹುದು ಅಥವಾ ಯಾರು ಮಾಡಿದಾರಂತ ಹೆಂಗೆ ಗುರ್ತು ಮಾಡ್ಕೋಬಹುದು ಅಂತ ಸರಳವಾಗಿ, ತುಂಬಾ ಸರಳವಾಗಿ ಇದೆ ಅದು ನಾವು ಗುರ್ತು ಮಾಡ್ಕೊಳ್ಳೋದು. ಆದ್ರೆ ಅದು ಗುರ್ತು ಮಾಡ್ಕೊಂಡ್ಮೇಲೆ ಫಸ್ಟ್ ಹೇಳ್ಬಿಡ್ತೀನಿ, ನಿಮಗೇನಾದ್ರೂ ಆ ವಿಷಯ ಗೊತ್ತಾದ್ಮೇಲೆ ಇವ್ರಿ ಅಂತ ನಿಮ್ಗೆ ತಿಳಿದ್ಮೇಲೆ ಸುಮ್ಮನೆ ಎಲ್ಲಾರು ಎದುರುಗಡೆ ಅವ್ರ ಹೆಸರು ಹೇಳ್ಕೊಂಡು ತಿರುಗಾಡೋದಾಗ್ಲಿ, ಅಥವಾ ಇವಾಗ ಗೊತ್ತಲ್ಲ ನಮ್ಮ ಹೆಣ್ಮಕ್ಳ ಬಾಯಿಗಳು ಹೆಂಗಿರ್ತವೆ, ಅವ್ರು ಕಂಡ ತಕ್ಷಣ ಸಾಕು ಯಾಸಿ ದಿಗಡಿ ಒಯ್ಯೋದು, ಅವ್ರು ನೋಡ್ಕೊಂಡು ಏನೇನೋ ಮಾತಾಡ್ಕೊಳ್ಳೋದು, ಆ ಥರದ್ದೆಲ್ಲ ಮಾಡಬಾರ್ದು. ಆ ಥರ ಮಾಡಿದಾಗ ಏನಾಗುತ್ತೆ, ಅದು ನಮ್ಮ ಪಾಪ ನಮಗೆ ಸುತ್ಕೊಳ್ಳುತ್ತೆ ವಾಪಸ್ಸು. ನಾವೇನು ಹೇಳ್ತೇವೆ ಅದು ನಮಗೆ ಬರುತ್ತೆ, ಅದು ಅವ್ರಿಗೆ ಹೋಗಲ್ಲ. ಹಾಗಾಗಿ ನಾವೇನು ಮಾಡ್ಬೇಕಂದ್ರೆ ದೇವ್ರಿಗೆ ಪೂಜೆ ಮಾಡ್ಬೇಕಷ್ಟೇ. ಅದು ಪ್ರತಿಫಲ ಎಲ್ಲ ಅವ್ರಿಗೆ ಬಿಟ್ಬಿಡ್ಬೇಕು. ಅವ್ರು ಕೊಡ್ಬೇಕೋ ಕೊಡಬಾರ್ದಂತ ಅವ್ರಿಗೆ ಗೊತ್ತಿರುತ್ತೆ. ನಮ್ಮ ಕೆಲಸ ಏನೋ ನಾವು ಮಾಡ್ಬೇಕಷ್ಟೇ. ಅದು ಬೈದ ತಕ್ಷಣ ಅವ್ರಿಗೆ ಯಾವ್ದು ಕೆಟ್ಟದಾಗುತ್ತೆ ಅಂತಲ್ಲ, ಸುಮ್ನೆ ನಮ್ಮ ಬಾಯಿ ಚಟಕ್ ಬೈದಂಗ ಅಷ್ಟೇ. ಆ ಕೆಲಸ ಮಾಡಕ್ ಹೋಗ್ಬಿಡಿ. ಹಾಗೆ ಅದು ಅವರು ಅಂತ ಗೊತ್ತಾದ್ಮೇಲೆ ನೀವು ಯಾವುದೇ ಕಾರಣಕ್ಕೂ ಅವ್ರ ಹೆಸರುಗಳನ್ನ ಎಲ್ಲಿ ಹೇಳ್ಕೊಳ್ಳೋದು ಆ ಥರದ್ದೆಲ್ಲ ಮಾಡಕ್ ಹೋಗ್ಬೇಡಿ. ಅದೇ ಯಾವುದೂ ನಾವು ಪೂಜಾ ಪುನಸ್ಕಾರ ಮಾಡಿದೂ ವ್ಯರ್ಥ ಆಗುತ್ತೆ. ಹಾಗಾಗಿ ಇವಾಗ ನಾನು ಏನು ಹೇಳೋದಂತಂದ್ರೆ ನಿಮಗೆ ಈ ಒಂದು ಎಲೆನ ತೋರಿಸ್ತೀನಿ. ಎಲೆಯಿಂದನೇ ನೀವು ಇಷ್ಟು ಕಂಡ್ಕೋಬಹುದು. ಏನಂದ್ರೆ ಈ ಎಲೆಯಿಂದ ನಾವು ಭಕ್ತಿಯಿಂದ ಈ ಎಲೆ ಇಟ್ಟು ದೇವ್ರ ಪೂಜೆ ಮಾಡಿದ್ರೆ ಆವಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅವ್ರು ಮಾಡಿರೋದು ಅವ್ರಿಗೆ ಉಲ್ಟಾ ಆಗತ್ತೆ. ನಾವು ಮನಸ್ಸಿಂದ ಪೂಜೆ ಮಾಡ್ಬೇಕಾದ್ರೆ ನಾವೇನಂದ್ರೆ ಅವ್ರಿಗೆ ಕೆಟ್ಟದಾಗ್ಲಿ ಅಂತ ಬಯಸಿ ಪೂಜೆ ಮಾಡಬಾರ್ದು. ಇದು ಎಲೆ ನಾನು ನಿಮ್ಗೆ ತೋರಿಸ್ತೀನಿ, ತೋರಿಸ್ಬಿಟ್ಟು ಹೇಳ್ತೀನಿ ಅದನ್ನ ಯಾವ ರೀತಿ ಮಾಡ್ಬೇಕು ಅಂತ. ಫಸ್ಟೇ ಇದು ಎಲ್ಲರೂ ಎಲೆ ನೋಡಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ. ಇದು ಅಶೋಕ ಮರದ ಎಲೆ ನೋಡಿ. ಅಶೋಕ ಮರ 2-3 ಥರ ಇರುತ್ತೆ ಅಲ್ವಾ. ನಾವು ಪೂಜೆ ಮಾಡ್ತಾ ಇರೋದು ಇದೇ ಎಲೆದು. ಬೇರೆ ಥರದ್ದಿರುತ್ತಲ್ಲ ಅದ್ರದ್ದು ಏನು ಇತ್ತ ಅಂತ ನನಗೆ ಮಾಹಿತಿ ಇಲ್ಲ. ನಾನು ಮಾಡಿರೋದು ಇದೇ ಗಿಡದ ಪೂಜೆ ಆಯ್ತಾ. ನಾನು ಎಲ್ಲೋ ಕೇಳಿದ್ದು, ತುಂಬಾ ವರ್ಷಗಳಾಗಿ ಹೋಗಿತ್ತು ಈ ಮಾತು ಕೇಳಿ. ಈ ಎಲೆ ಇಟ್ಟರೆ ನಮ್ಗೆ ಏನೇ ಕಷ್ಟ ಇದ್ರು, ನಮ್ಗೇನೇ ದೃಷ್ಟಿ ಆಗಿದ್ರು, ದೃಷ್ಟಿ ದೋಷ ಈ ಥರದ್ದು ಏನಾದರೂ ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಎಲ್ಲದಕ್ಕೂ ಪರಿಹಾರ ಇದರಲ್ಲೇ ಇದೆ ಅಂತ ಹೇಳಿದ್ದು ಎಲ್ಲೋ ಎಷ್ಟೋ ವರ್ಷಗಳಿಂದ ಕೇಳಿರೋ ಮಾತು. ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಆ ಟೈಮಲ್ಲಿ ಕೇಳಿದ್ದು ನನಗೆ ತುಂಬಾ ತುಂಬಾನೇ ಜಾಸ್ತಿ ಆಯ್ತು. ನನ್ನ ಮನಸ್ಸಿಗೆ ಹಾಗೆ ಅನ್ಸೋಕೆ ಸ್ಟಾರ್ಟ್ ಆಯ್ತು. ನನಗೆ ಹೆಂಗೆ ಇರ್ತದೆ, ಸಡನ್ಗೆ ನನ್ಗೆ ಏನೇನೋ ಆಗ್ತಾ ಇತ್ತು. ಹಾಗಾಗಿ ಅದನ್ನ ಯಾಕೆ ಹಿಂಗೆ, ನನ್ಗೆ ಯಾವತ್ತೂ ಹಿಂಗಾಗಲ್ಲ. ಅದು ಆ ರೀತಿ ಆಗ್ಬೇಕಂದ್ರೆ ಅದಕ್ಕೆ ಬೇರೆ ಕಾರಣಗಳನ್ನೇ ಇರ್ತಿತ್ತು ನನಗೆ. ಆ ರೀತಿ ಆದಾಗ ಹಿಂಗಾಗ್ತಾ ಇತ್ತು. ಅದು ಯಾವುದು ನಾನು ಒಡೆದು ಹೇಳಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಯಾರಿಗೂ ಒಡೆದು ಹೇಳಿ ಸುಮ್ಮನೆ ಯಾಕೆ ಸಿಕ್ಕಾಕೊಳ್ಳೋದಲ್ವಾ.
ಅದೇನೋ ಹೇಳ್ತಾರಲ್ಲ, ನಮ್ಮ ಕಾಲ ಮೇಲೆ ನಾವೇ ಕಲ್ಲು ಹಾಕೊಳ್ಳೋ ರೀತಿ ಆಗುತ್ತೆ. ಅದಕ್ಕೆ ನಿಮಗೆ ಪರಿಹಾರ ಕೊಡಬೇಕು ಅಂತ ನಾನು ಇದು ಮಾಡಿದ್ದು. ನನ್ನ ತಾಯಿ ಹೇಳೋದಂಗೆ ಯಾವತ್ತೂ ನಾವೇನು ಹಗ್ಗ ಕೊಟ್ಟು ಕೈ ಕಟ್ಕೊಳ್ಸೋ ಕೆಲಸ ಮಾಡಬಾರ್ದು, ನಮ್ಮ ಕಾಲ ಮೇಲೆ ನಾವೇ ಕಲ್ಲು ಹಾಕೊಳ್ಳೋ ಕೆಲಸನ ಮಾಡಬಾರ್ದು, ಆಯಿತಾ? ಹಾಗಾಗಿ ಯಾವುದೂ ಬಿಡಿಸಿ ಮಾತಾಡಬೇಡ, ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಎಲೆ ಒಂದು ಸಾಕು, ನಮ್ಗೇನು ಬೇಕು, ಪರಿಹಾರ ಬೇಕು. ಅವ್ರ ಹೆಸರು ಕಟ್ಕೊಂಡು ಏನಾಗಬೇಕು ಇದೆ ಹೇಳಿ, ನಮ್ಮ ಜೀವನಕ್ಕೆ ನಮಗೆ ಸುಖ ಶಾಂತಿ ನೆಮ್ಮದಿ ಸಿಕ್ಕರೆ ಸಾಕು, ಅಷ್ಟೇ. ಈ ಒಂದು ಎಲೆನ ನೀವು ತೊಗೊಂಡು ಬರಬೇಕು. ಈ ಥರದ್ದು 3 ಥರ ಎಲೆನ 3 ದಂಟು ತೊಗೊಂಬನ್ನಿ. ಇದೇನು ಒಂದು ಕಡ್ಡಿ ಇದೆಯಲ್ಲ, ಈ ಥರದ್ದು 3 ಕಡ್ಡಿ ತೊಗೊಳ್ಳಿ. ಅದಕ್ಕೆ 5 ಎಲೆ ಇರಬೇಕು. ಹೀಗೆ ಇಷ್ಟು ಈ ಥರ ಇರಬೇಕು ನೋಡಿ. ಈ ಕಡೆ 2, ಈ ಕಡೆ 2, ಇದು 1. ಈ ಥರ 5 ಎಲೆ ಇರೋದು 3 ಕಡ್ಡಿ ತೊಗೊಂಬನ್ನಿ. ಈ ಥರದ್ದು 3 ಕಡ್ಡಿ, 5 ಎಲೆ ಇರೋದು 3 ಕಡ್ಡಿ ತೊಗೊಂಬಂದು ಅದನ್ನು ಏನು ಮಾಡ್ತೀರ ಅಂದರೆ, ಈ ಥರ 3 ಇಟ್ಕೊಳ್ಳಿ. ಈ ಥರ 3 ಇಟ್ಕೊಂಡು ಅದನ್ನು ನೀಟಾಗಿ ದಾರ ಸುತ್ತಾ ಬನ್ನಿ. ದಾರ ಸುತ್ತಬಿಟ್ಟು ನಿಮ್ಮ ದೇವ್ರ ಪೂಜೆ ಮನೆ ಇರುತ್ತಲ್ಲ, ಅಲ್ಲಿ ಅದನ್ನು ಮೂಲೆಯಲ್ಲಿ ಇಟ್ಟು, ಒಂದು ಕಡೆ ಮೂಲೆಯಲ್ಲಿ ಇಟ್ಟು ನೀಟಾಗಿ ನೀರಿಂದ ತೊಳೆದು ನೀಟಾಗಿ ಅದಕ್ಕೆ ತೊಳೆದ್ಬಿಟ್ಟು ನೀವೇನಂದ್ರೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನಿಮ್ಮ ಕಡೆ ಒಂದು ಕಡೆ ದೇವ್ರ ಮೂಲೆಯಲ್ಲಿ ಇಟ್ಟು ಇದನ್ನು ಪ್ರತಿದಿನ ಪೂಜೆ ಮಾಡ್ತಾ ಬನ್ನಿ. ಇದನ್ನು ಯಾವ ದಿನ ಮಾಡಬೇಕು ಅಂದರೆ ಅಮಾವಾಸ್ಯೆ ದಿನ ತೊಗೊಂಬರ್ಬೇಕು. ಅದು ಅಮಾವಾಸ್ಯೆ ಭಾನುವಾರ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಮಂಗಳವಾರ ಬಂದಿದೆಯಲ್ಲ, ಸೂಪರ್ ಆಗಿದೆ. ಟೋಟಲಿ ಅಮಾವಾಸ್ಯೆ ದಿನ ತೊಗೊಂಬಂದ್ರೆ ತುಂಬಾ ಒಳ್ಳೆಯದು. ಹಾಗಾಗಿ ನೀವೇನು ಮಾಡ್ತೀರಂದರೆ ಅಮಾವಾಸ್ಯೆ ದಿನನ ಈ ಎಲೆ ತೊಗೊಂಬನ್ನಿ. ನಾನು ಇವತ್ತು ಯಾಕೆ ವಿಡಿಯೋ ಮಾಡ್ತಾ ಇದ್ದೇನೆ ಅಂದರೆ, ನಿಮಗೆ ನಾಳೆನೇ ಅಮಾವಾಸ್ಯೆ ಇದೆ. ಹಾಗಾದರೆ ಅದಕ್ಕೆ ಮುಂಚೆ ವಿಡಿಯೋ ಮಾಡಿ ಹಾಕಿದರೆ ನೀವು ಮರ್ತೋಗ್ತಾ ಇದ್ದರೆ, ಹಾಗಾಗಿ ಮರ್ತೋಗ್ಬಾರ್ದು ಅಂತ ನನ್ನ ನಾಳೆನೇ ಅಮಾವಾಸ್ಯೆ ಇದೆ. ಇವತ್ತು ಕೇಳಿದ್ರೆ ನೀವು ನಾಳೆಗೆ ಎಚ್ಚರದಿಂದ ಇರ್ತೀರ, ಅದನ್ನು ತೊಗೊಂಬಂದು ಮಾಡ್ಕೊಂಡ್ಬಿಡ್ತೀರ ಅಂತ ನಾನು ಅದಕ್ಕೆ ಸ್ವಲ್ಪ ಒಂದಿನ ಗ್ಯಾಪ್ ಕೊಟ್ಟು ವಿಡಿಯೋ ಮಾಡ್ತಾ ಇದ್ದೆ. ನಾನು ನಿನ್ನೆ ವಿಡಿಯೋ ಹಾಕಬೇಕಾಗಿತ್ತು, ಆದರೆ ಹಾಕಲಿಲ್ಲ. ಹಾಕ್ತಾ ಇರೋದಕ್ಕೂ ಒಂದು ಕಾರಣ ಇದೆ, ಅದೇನಂತ ಲಾಸ್ಟಲ್ಲಿ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ತುಂಬ ಚೆನ್ನಾಗಿದೆ. ಲಾಸ್ಟಲ್ಲಿ ಒಂದು ನಿಮಗೆ ಮಾತು, ಅದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆಮೇಲೆ ನಾಳೆ ಅಮಾವಾಸ್ಯೆ ಇರೋದ್ರಿಂದ ಇವತ್ತು ಅದಕ್ಕೋಸ್ಕರ ವಿಡಿಯೋ ಮಾಡ್ತಿರೋದು. ಚೆನ್ನಾಗಿ ನೋಡ್ಕೊಳ್ಳಿ. ಅಶೋಕ ಮರ ಈ ಥರ ಎಲೆ ಇರೋದು, ಇದು 2 ಎಕ್ಸ್ಟ್ರಾ ಇದೆ. ಈ ಥರ 5 ಎಲೆ ಇರೋದನ್ನ 3 ದಂಟು ತೊಗೊಂಬಂದು ಅದನ್ನ ದಾರ ಸುತ್ತಿ ದೇವ್ರ ಮನೇಲಿ ತೊಳೆದಿಟ್ಟು ಅರಿಶಿನ ಕುಂಕುಮ ಹಚ್ಚಿ ನೀವು ಊದಿನ ಕಡೆ ಡೈಲಿ ಹಿಂಗೆ ದೇವ್ರಿಗೆ ಪೂಜೆ ಮಾಡ್ತಾರೆ, ಅದೇ ಥರ ಜೊತೆಗೆ ಇದಕ್ಕೂ ಪೂಜೆ ಮಾಡಬೇಕು. ನೀವು ಫಸ್ಟ್ನೇ ದಿವಸ ಏನು ತೊಳೆದು ಅರಿಶಿನ ಕುಂಕುಮ ಮಾಡ್ತಾರಲ್ಲ, ಆ ಇಡೋ ಟೈಮಲ್ಲೇ ನೀವು ಮನಸ್ಸಲ್ಲೇ ಅಂದ್ಕೊಳ್ಬೇಕು, ನಿಮಗೆ ಈ ಪೂಜೆ ಮಾಡ್ತಾ ಇದ್ದೀವಿ, ಈ ಪೂಜೆ ಸಲ್ಲಿಸ್ತಾ ಇದ್ದೀವಿ ಅಂದರೆ ನಮ್ಗೆ ಬಂದ ಕಷ್ಟ ಅಲ್ಲ, ಇದು ಲಕ್ಷ್ಮೀ ಸ್ವರೂಪನೇ, ಆಯಿತಾ? ನಮ್ಮ ಕಷ್ಟ ಕಳೀತಾ ಇದೆ ಅಂದರೆ ನಮ್ಗೆ ಲಕ್ಷ್ಮೀನೇ ನಮ್ಮ ದೇವರೇ ಇದು. ಹಾಗಾಗಿ ನಮಗೆ ಈಗೇನು ನಮಗೆ ಪರಿಸ್ಥಿತಿ ಬಂದಿದೆಯಲ್ಲ, ಈ ಪರಿಸ್ಥಿತಿ ನಮ್ಮಿಂದ ದೂರ ಆಗಲಿ. ಏನೇ ಕೆಟ್ಟದ್ದಿರಲಿ, ಏನೇ ಇವಾಗ ನಮಗೆ ಕಾಡಾಟ ಇರಲಿ ಅಥವಾ ಅದಕ್ಕೆ ಕೆಟ್ಟ ದೃಷ್ಟಿ ಇರಲಿ, ಈ ಥರ ಕೆಟ್ಟದ್ದು ಮಾಡಿದಿರಲಿ, ಇದೆಲ್ಲ ನಮ್ಮ ಮನೆಯಿಂದ ಆಚೆ ಹೋಗಲಿ ಅಷ್ಟೇ ನಾವು ಮನಸ್ಸಲ್ಲಿ ಬೇಡ್ಕೊಂಡು ಪೂಜೆನ ಮಾಡಬೇಕು. ಇಷ್ಟೇ ಬೇಡ್ಕೊಳ್ಳಿ. ಜಾಸ್ತಿ ನೀವೇನೋ ಅವ್ರಿಗೆ ಕೆಟ್ಟದಾಗಲಿ, ನನಗೆ ಯಾರು ಏನು ಮಾಡಿದ್ದಾರೆ ಅವ್ರಿಗೆ ವಾಪಸ್ ಹೋಗ್ಬಿಡ್ಲಿ ಆ ಥರ ಎಲ್ಲನೇ ಕೇಳೋಕೆ ಹೋಗ್ಬಿಡ್ರಿ. ನನಗೇನಾಗಿದೆಯಲ್ಲ, ನನ್ನ ಕಷ್ಟ ದೂರ ಆಗಿಬಿಡ್ಲಿ ಅಷ್ಟೇ, ಅದನ್ನಷ್ಟೇ ಕೇಳಿಕೊಂಡು ನೀವು ಪೂಜೆನೂ ಪ್ರತಿದಿನ ಪೂಜೆ ಮಾಡುವಾಗ ಅದನ್ನೇ ಕೇಳ್ತಾ ಬನ್ನಿ. ಡೈಲಿನೂ ನಮಗಿರೋ ಕಷ್ಟನ ಎಲ್ಲನೂ ದೂರ ಮಾಡು. ಇವಾಗ ನಮಗೇನು ಮಾಡಿದಾರಲ್ಲ ಅದು ನಮ್ಮಿಂದ ದೂರ ಆಗಲಿ. ಇನ್ನು ಮುಂದಕ್ಕೆ ನಮ್ಮ ಜೀವನದಲ್ಲಿ ಸುಖ ನೆಮ್ಮದಿ ಆರೋಗ್ಯ ಕೊಟ್ಟು ಕಾಪಾಡು ಅಂತ ಕೇಳ್ತಾ ಪ್ರತಿದಿನ ನಮ್ಗೆ ಏನು ಬೇಕೋ ಅದನ್ನು ಬೇಡ್ಕೊಂಡು ನಾವು ಪೂಜೆ ಮಾಡ್ತಾ ಬಂದರೆ ಖಂಡಿತ ನಮಗಾಗಿರೋ ಕೆಟ್ಟದ್ದು ಎಲ್ಲವನ್ನು ದೂರ ಆಗ್ತಾ ಪ್ರತಿದಿನವೂ ನಮಗೆ ಅದರಿಂದ ಒಂದೊಂದಾಗಿ ನಮಗೆ ಅದನ್ನು ಒಳ್ಳೆ ಫಲಗಳನ್ನು ಸಿಗ್ತಾ ಬರುತ್ತೆ. ಆಮೇಲೆ ಅದು ನಮ್ಗೆ ಒಳ್ಳೇದಾಗ್ತಾ ಯಾವಾಗ ಬರುತ್ತೆ ನೋಡಿ, ಅದೇನು ಮಾಡಿರ್ತಾರಲ್ಲ ಅವರಿಗೆ ತಾನಾಗಿ ಹೋಗ್ತಾ ಇರತ್ತೆ. ಅಂದರೆ ನಾನು ಹೇಗೆ ಕಂಡುಕೊಂಡೆ ಅಂತ ಅದು ಕೂಡ ನಿಮಗೆ ಹೇಳ್ತೀನಿ. ಅದು ನಾನು ಕಣ್ಣೆದುರುಗಡೆ ನೋಡಿರೋದು. ನನಗೇನು ಅನುಭವ ಆಗ್ತಾಯಿತ್ತು, ನನಗೇನು ಯಾವ ರೀತಿ ಮಾಡಿದಾರಲ್ಲ ಆ ಟೈಮಲ್ಲಿ ನನಗೆ ಹಿಂಗೆ ಆಗ್ತಾಯಿತ್ತು ನೋಡಿ, ಅದನ್ನು ಸೇಮ್ ಅವ್ರಿಗೆ ಉಲ್ಟಾ ಹೊಡೆದಿದೆ. ಅದನ್ನು ಅಬ್ಸರ್ವ್ ಮಾಡಿದ್ದೀನಿ. ನನಗಾಗೋ ಸಂಕಟ, ನನಗಾಗೋ ಪರಿಸ್ಥಿತಿ ಎಲ್ಲವೂ ಅವರಿಗೆ ಆಗ್ತಾ ಇದೆ. ಈಗ ನನ್ನ ಕಣ್ಣೇ 2 ನೋಡ್ತಾ ಇದೆ. ನಾನು ಖುಷಿ ಪಡಕ್ಕೆ ಹೋಗಲ್ಲ, ಯಾಕಂದರೆ ಅದು ನನಗಾಗಿರೋದು ಅವರಿಗೆ ಉಲ್ಟಾ ಹೊಡೆದಿದೆ. ನನ್ನ ಜೀವನದಲ್ಲಿ ಆಚೆ ಹೋಗಿದೆ ಅಂದರೆ ಇದಕ್ಕೆ ನಾನು ತುಂಬ ಋಣಿಯಾಗಿದ್ದೀನಿ. ಎಷ್ಟು ನಾನು ಋಣಿಯಾಗಿದ್ದೀನಿ ಅಂದರೆ ನನ್ನ ನಿಜಕ್ಕೂ ನನ್ನ ಪೂರ್ತಿ ಜೀವನನೇ ಅನಿಸ್ಬಿಟ್ಟಿದೆ ನನಗೆ. ಅಷ್ಟು ನನಗೆ ನಿಜವಾಗ್ಲೂ ಇದು ಜೀವನನೇ ಕೊಟ್ಟಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಎಂಥ ನರಕದಲ್ಲಿದ್ದೆ ಅಂತ ನೀವು ಕೂಡ ಸುಮಾರು ವಿಡಿಯೋಗಳನ್ನ ನೋಡಿರ್ತೀರಿ. ಹಾಗೆ ನೋಡಿಲ್ಲ ಅಂದರೆ ಹಿಂದಿನ ವಿಡಿಯೋದಲ್ಲಿ ಬೇಕಾದರೆ ನೋಡಿ, ನಾನು ಎಂತಿಂಥ ನರಕಗಳನ್ನ ಅನುಭವಿಸಿದ ವಿಡಿಯೋ ಕೂಡ ಹಾಕಿದ್ದೀನಿ. ಇದನ್ನು ತೊಗೊಂಬಂದು ನನ್ನ ಮನೇಲಿ ಇಟ್ಟ ಮೇಲೆ ನನ್ನ ಮನೆಯಲ್ಲಿ ಆ ಸುಖ ಶಾಂತಿ ನೆಮ್ಮದಿ ಇಷ್ಟರ ಮಟ್ಟಿಗೆ ಖುಷಿಯಾಗಿ ಜೀವನನ ನಡೆಸ್ತಾ ಇದ್ದೀವಿ ಅಂದರೆ ಅದು ಇದರಿಂದ, ಮತ್ತು ನಾವು ಪೂಜೆ ಮಾಡಿರುವ ದೇವರಿಂದ, ನಮ್ಮ ಮನೆ ದೇವರ ಆಶೀರ್ವಾದದಿಂದ, ಹಾಗೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದ ದೇವರು ಯಾವತ್ತೂ ಮರೆಯೋಕೆ ಹೋಗ್ಬಿಡಿ. ಪ್ರತಿದಿನ ಅವ್ರ ಪೂಜೆನ ಮಾಡಿ ಅವ್ರ ಹೆಸರಲ್ಲಿ ತುಂಬಾ ಒಳ್ಳೇದಾಗ್ತಾ ಬರುತ್ತೆ. ನಿಮ್ಗೇನು ಕೆಟ್ಟದ್ದು ಮಾಡಿರ್ತಾರಲ್ಲ ದಯವಿಟ್ಟು ಅವ್ರಿಗೆ ಬೈಯಕ್ಕೆ ಹೋಗ್ಬಿಡಿ. ಅವ್ರಿಗೆ ಬೈದೇನೆ ನೀವು ಬರೀ ದೇವ್ರ ಪೂಜೆನ ದೇವ್ರನ್ನ ನಂಬ್ತಾ ಬನ್ನಿ. ಆವಾಗ ಖಂಡಿತ ನಿಮಗೆ ತುಂಬಾ ಒಳ್ಳೇದಾಗುತ್ತೆ ಅಷ್ಟೇ.
ಬೇರೆ ಏನೂ ಇಲ್ಲ. ಇದು ಒಂದು ನಿಮಗೆ ಸಾಕು. ಇದನ್ನು ಡೈಲಿ ಪೂಜೆ ಮಾಡ್ತಾ ಬನ್ನಿ. ಮತ್ತು ನಾನು ಇನ್ನೊಂದು ವಸ್ತುನ ತೋರಿಸ್ತೀನಿ. ಆ ವಸ್ತು ಕೂಡ ನೀವು ಮನೇಲಿ ತೊಗೊಂಡಿಟ್ಕೊಂಡು ಪೂಜೆ ಮಾಡಬೇಕಾಗತ್ತೆ. ಆ ವಸ್ತು ಈ ಸದ್ದು ನನ್ನ ಹತ್ರ ಇದೆ, ಅದಕ್ಕೆ ನಾನು ಮುಟ್ಲೂಬಾರ್ದು, ನೋಡ್ಲೂಬಾರ್ದು ಈ ಸದ್ದು ನಾನು. ಹಾಗಾಗಿ ಈ ಟೈಮಲ್ಲಿ ಆ ಕಡೆ ನನ್ನ ದೃಷ್ಟಿ ಕೂಡ ತಾಗಬಾರ್ದು. ಹಾಗಾಗಿ ನಾನು ಏನಂದರೆ ಅದನ್ನು ಇನ್ನೊಂದು ದಿವಸ ಪೂಜೆ ಮಾಡ್ತೀನಿ, ವಿಡಿಯೋ ಮಾಡ್ತೀನಿ. ನಾನು ಪೂಜೆ ಮಾಡಿ ಅದೇ ರೂಢಿ ಆಗ್ಬಿಟ್ಟು ಪೂಜೆ ಅನ್ನೋ ಥರ. ಅಂದರೆ ಅದರದ್ದು ನಾನು ನಿಮಗೆ ಇನ್ನೊಂದು ದಿವಸ ವಿಡಿಯೋ ಮಾಡಿ ಖಂಡಿತ ತಿಳಿಸ್ತೀನಿ. ಇವತ್ತೇ ಹೇಳಬೇಕಿತ್ತು, ಅದು ತೋರಿಸೋ ಹಾಗಿಲ್ಲ, ಹಾಗಾಗಿ ಹೇಳ್ತಾ ಇದ್ದಾರೆ. ಅದು ಕೂಡ ತುಂಬ ಪವರ್ಫುಲ್ಲು, ಆಯಿತಾ. ಅಂದರೆ ನಿಮ್ಮ ಮನೆಗೆ ಅದರಿಂದ ಏನು ಉಪಯೋಗ ಅಂತ ಕೂಡ ನಾನು ಆ ವಿಡಿಯೋದಲ್ಲಿ ತಿಳಿಸ್ತೀನಿ. ಇವಾಗ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಎಲೆನ ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ನಿಮ್ಮ ಮನೆಯಲ್ಲಿ ಎಷ್ಟು ಸುಖ ಶಾಂತಿ ನೆಮ್ಮದಿ ಅಂದರೆ ನಿಮಗೆ ನಂಬಕ್ಕಾಗದೇ ಇರೋಷ್ಟು ಅಷ್ಟು ಸುಖ ಶಾಂತಿ ನಿಮ್ಮ ಮನೇಲಿ ಕೊಡುತ್ತೆ. ನಿಮ್ಮ ಕಷ್ಟಗಳೆಲ್ಲ ದಿನೇ ದಿನ ಕಳೀತಾ ಬರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ಇದು ನೀವು ಇಟ್ಟು ಅವತ್ತು ಪೂಜೆ ಮಾಡಿದ ದಿನಾನೇ ನಿಮ್ಗೆ ಯಾರೇನು ಮಾಡಿರ್ತಾರೆ ನೋಡಿ ಅವತ್ತೇ ಸ್ಟಾರ್ಟ್ ಆಗುತ್ತೆ ಅವ್ರ ಕರ್ಮ, ಆಯಿತಾ. ಅಷ್ಟೇ, ಬೇರೆ ಏನಿಲ್ಲ. ನೀವೇನು ಖುಷಿ ಪಡಬೇಕಂದ್ರೆ ನಮ್ಮಿಂದ ಕಷ್ಟ ದೂರ ಆಗ್ತಾಯಿದೆ ಅಷ್ಟೇ ಖುಷಿ ಪಡಿ. ಅವ್ರಿಗೆ ಕೆಟ್ಟದಾಗ್ತಾಯಿದೆ ಅಂತ ಖುಷಿ ಪಡಕ್ಕೆ ಹೋಗ್ಬೇಡಿ ದಯವಿಟ್ಟು, ನನ್ಗೆ ಗೊತ್ತಿರೋ ಪ್ರಕಾರ. ಯಾಕಂದರೆ ನಾವು ಇನ್ನೊಬ್ರಿಗೆ ಕೆಟ್ಟದ್ದು ಬಯಸಲೇಬಾರ್ದು. ಅದರಿಂದ ಅದು ನೋಡಿ ಇನ್ನೊಬ್ರಿಗೆ ಕೆಟ್ಟದಾಗ್ತಾಯಿದೆ ಅಂದರೆ ಅದನ್ನ ನೋಡಿ ನಾವು ಖುಷಿ ಪಡಬಾರ್ದು. ಹಾಗೆ ಅರ್ಥ ಆಯ್ತು ಅನ್ಕೋತೀನಿ. ಓಕೆ, ಈ ಎಲೆನ ಚೆನ್ನಾಗಿ ನೋಡ್ಕೊಂಬಿಡಿ. ಅಶೋಕ್ ಮರ ಉದ್ದಕ್ಕೆ ಗಿಡನ ಇದೇ ಥರ ನನಗೆ ಬೆಳೀತಾ ಇರುತ್ತೆ. ಅದರಿಂದ ನೀವು ಈ ಥರ ಎಲ್ಲನ ತೊಗೊಂಬಂದು ಮನೇಲಿ ಇಟ್ಟು ಪೂಜೆ ಮಾಡಿ. ಖಂಡಿತ ನಿಮಗೆ ಕೂಡ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಫಸ್ಟ್ ಆಫ್ ಆಲು ನೀವು ನಂಬಿಕೆ ಇಟ್ಟು ಮಾಡಿದ್ರೆ ಮಾತ್ರ ಇದು ಎಲ್ಲ ಆಗೋಕ್ಕೆ ಸಾಧ್ಯ. ನಂಬಿಕೆ ಇಟ್ಟು ದೇವ್ರ ಪೂಜೆನ ಮಾಡಿಕೊಂಡು ದೇವ್ರನ್ನ ನಮ್ಮ ಕಷ್ಟ ದೂರ ಮಾಡೋ ಅಂತ ಕೇಳ್ಕೊಳ್ಳಿ ಅಷ್ಟೇ. ಇನ್ನೊಬ್ಬರನ್ನ ಕಷ್ಟ ಆಗಲಿ ಅಂತ ಕೇಳ್ಕೊಳಕ್ಕೆ ಹೋಗ್ಬೇಡಿ. ನಿಮಗೂ ಕೂಡ ಇದೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿದ್ರೆ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆದಷ್ಟು ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಥರ ಕಷ್ಟಗಳಿದ್ರೆ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಕೂಡ ಯೂಸ್ ಆಗಲಿ, ಅನುಕೂಲ ಆಗುತ್ತೆ ಅವ್ರಿಗೂ ಕೂಡ. ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅನಿಸಿಕೆಯನ್ನು. ನಾಳೆ ಖಂಡಿತ ಮರೆಯೋಕ್ಕೆ ಹೋಗ್ಬೇಡಿ. ಅಮಾವಾಸ್ಯೆ ಇರೋದ್ರಿಂದ ನೀವು ಇದನ್ನು ಮಾಡಲೇಬೇಕು. ನಿಮ್ಗೆ ಇಷ್ಟ ಇರೋರು ಒತ್ತಾಯ ಅಂತ ಏನಿಲ್ಲ. ಈ ಮಾಟ ಮಂತ್ರದಿಂದ ನೀವು ದೂರ ಹೋಗಬೇಕು. ಯಾವುದೇ ಕಷ್ಟ ಆಗಲಿ, ಮಾಟ ಮಂತ್ರ ಅಂತಲ್ಲ, ನಮ್ಮ ಮನೆಯಲ್ಲಿ ನಮಗೆ ಬೇರೆ ಕೆಟ್ಟ ದೃಷ್ಟಿಯಿಂದ ಅಥವಾ ನಮಗೆ ಬೇರೆ ಯಾವುದಾದ್ರೂ ಒಂದು ಕಾಡಾಟ ಆ ಥರ ಏನಾದರೂ ಇದ್ರೂ ಕೂಡ ಎಲ್ಲವನ್ನು ಈ ಪೂಜೆ ಮಾಡಿ ನಮ್ಮ ಮನಸ್ಸಲ್ಲಿ ಕೇಳ್ಕೊಂಡು ಆ ಪೂಜೆ ಮಾಡ್ತಾ ಬಂದರೆ ಖಂಡಿತ ಅದರಿಂದ ನಮಗೆ ದೂರ ಆಗುತ್ತೆ. ನಿಮ್ಗೆ ಇನ್ನೊಂದು ಹೇಳಿದೆ, ನಾನು ಯಾಕೆ ನಿನ್ನೆ ವಿಡಿಯೋ ಹಾಕಲಿಲ್ಲ, ಏನು ವಿಶೇಷ ಅಂದರೆ ನಮ್ಮ ಮನೆಗೆ ಒಬ್ಬರು ಫ್ರೆಂಡ್ ಬಂದಿದ್ರು, ಯೂಟ್ಯೂಬರು. ಅವ್ರು ಯಾರು ಎತ್ತ ಅಂತ ನಾಳೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ. ಅದನ್ನು ತೋರಿಸ್ಕೊಡ್ದೆ ಅವ್ರು ಬಂದಿದ್ರಲ್ವ, ಹಾಗಾಗಿ ಅವ್ರ ಜೊತೆಗೆ ಟೈಮ್ ಕಳೆಯೋದ್ರಲ್ಲಿ ನಾನು ವಿಡಿಯೋನ ಹಾಕಲಿಲ್ಲ. ಯಾಕಂದರೆ ನನಗೆ ತುಂಬಾ ಖುಷಿ ಆಯಿತು ಅವ್ರು ಬಂದಿದ್ದಕ್ಕೆ. ಹಾಗಾಗಿ ಆ ಖುಷಿಯಲ್ಲಿ ವಿಡಿಯೋ ಹಾಕೋದೇ ಮರ್ತೋಗ್ಬಿಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ನಾಳೆ ಅವ್ರ ವಿಡಿಯೋನ ಬರುತ್ತೆ ನೋಡಿ. ಮತ್ತು ಇನ್ನೊಂದು ವಿಶೇಷ ಅದ, ನಮಗೆ ಒಬ್ಬರೇ ಗೆಸ್ಟ್ ಬಂದಿಲ್ಲ ಮನೆಗೆ, ಇಬ್ಬರು ಬಂದಿದ್ದಾರೆ. ನಿಜಕ್ಕೂ ತುಂಬಾ ಖುಷಿ ವಿಚಾರ ಇದೆ ನಾಳೆ ವಿಡಿಯೋದಲ್ಲಿ. ಎಷ್ಟು ಖುಷಿ ವಿಚಾರ ಇದೆ ಅಂತ ಆ ಖುಷಿ ನನಗೆ ನಿನ್ನೆ ತಡ್ಕೊಳ್ಳೋಕೆ ಆಗಿಲ್ಲ. ಅದು ನೀವು ಕೂಡ ನೋಡಿ ಅನುಭವಿಸಿ ಅಂತ ನಾನು ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ.